ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಭಗವಂತನ ಹಾಗೆ ಗುರುಗಳ ಸೇವೆ ಮನೆಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಇದು 2ನೇ ವಾರ ರಾಘವೇಂದ್ರ ಸ್ವಾಮಿಯವರಿಗೆ ಸೇವೆನ ಸಲ್ಲಿಸಿದ್ದು. ರಾಯರ ದಯೆಯಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಭಗವಂತನ ಹಾಗೆ ಗುರು ರಾಘವೇಂದ್ರ ಸ್ವಾಮಿಯವರ ಸೇವೆ ಮನೆಯಲ್ಲಿ ಆಯಿತು. ಎಲ್ಲ ದೇವತೆಗಳನ್ನ ನೋಡ್ತಾ ಇದ್ರೆ ಮನೇಲಿ ಇರುವಂತಹ ಫೋಟೋಗಳಲ್ಲಿ ಮತ್ತಷ್ಟು ಇನ್ನಷ್ಟು ನೋಡಬೇಕು ಅಂತ ಅನ್ನಿಸ್ತಾನೆ ಇರ್ತಿತ್ತು. ಅಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ರು ಭಗವಂತ ಹಾಗೆ ರಾಘವೇಂದ್ರ ಸ್ವಾಮಿಯವರು. ಹಾಗೆ ನಾನು ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ 2ನೇ ವಾರ ಇದು ಗುರುಗಳ ಸೇವೆನ ಮಾಡ್ತಾ ಇರೋದು. ಮನೆಯಲ್ಲಿ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಾವು ಸರಳವಾಗಾದರೂ ಮಾಡಲಿ ಅಥವಾ ಗ್ರ್ಯಾಂಡಾಗಾದರೂ ಸರಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮನೆಗಳಲ್ಲಿ ಮಾಡಲಿ, ನಮಗೆ ತೃಪ್ತಿ ಆಗೋದ್ರ ಜೊತೆಗೆ ಭಗವಂತನಿಗೂ ಕೂಡ ನಾವು ಮಾಡುವಂತಹ ಪೂಜೆ ತೃಪ್ತಿ ಆಗಬೇಕು. ಸತ್ಯವಾಗ್ಲೂ ಭಗವಂತನ ನಮ್ಮ ಸೇವೆಯಿಂದ ಎಂದಿಗೂ ಕೂಡ ತೃಪ್ತಿಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ತೃಪ್ತಿಪಡಿಸುವಂಥ ಒಂದು ಪ್ರಯತ್ನನ ನಾವು ಮಾಡ್ಬೋದು. ನಾನು ರಾಘವೇಂದ್ರ ಸ್ವಾಮಿಯವ್ರಿಗೆ ಮಾಡಿದಂತಹ ಹಾಗೆ ಭಗವಂತನಿಗೆ ಮಾಡಿದಂತಹ ಸೇವೆಯಿಂದ ಇವತ್ತು ಭಗವಂತ ಪ್ರಸನ್ನರಾಗಿದ್ದಾರೆ ಅನ್ನೋದಂತೂ ಅರ್ಥ ಆಯಿತು. ಹಾಗೆ ನನಗೂ ಕೂಡ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಸಮಾಧಾನ ಮತ್ತು ತೃಪ್ತಿ ಹಾಗೆ ಖುಷಿ ಅನ್ನೋದು ಸಿಕ್ತು ರಾಘವೇಂದ್ರ ಸ್ವಾಮಿಯವರ ಸೇವೆಯಿಂದ. ಸಿಕ್ಕಾಬಟ್ಟೆ ರಾಘವೇಂದ್ರ ಸ್ವಾಮಿಯವರಿಂದ ಆಶೀರ್ವಾದನ ಪಡ್ಕೊಂಡೆ. ರಾಯರಿಗೆ ಅಂತ ಹೇಳಿ ನೆನ್ನೆ ನಾನು ಮಾರ್ಕೆಟಲ್ಲಿ ಸ್ಪೆಷಲ್ಲಾಗಿ ಹೂಗಳನ್ನ ತಗೋಬೇಕು ಅಂತ ಸರ್ಚ್ ಮಾಡುವಾಗಲೇ ನನಗೆ ಸಂಪಿಗೆ ಹೂವು ಸಿಕ್ತು. ಎಷ್ಟು ಖುಷಿ ಅಂದರೆ ಹೀಗೆ ಸಿಕ್ಬಿಡ್ಬೇಕಪ್ಪ ಪ್ರತಿ ವಾರ ನಾನು ಮಾರ್ಕೆಟ್ಗೆ ಹೋದಾಗ ಅನ್ನೋಷ್ಟು ಖುಷಿ ಆಗ್ತಿತ್ತು. ಒಂದೊಂದ್ಸಲ ಹೂಗಳು ತುಂಬ ಚೆನ್ನಾಗಿ ಸಿಗುತ್ತೆ, ಒಂದೊಂದ್ಸಲ ಹೂಗಳು ಅಷ್ಟಾಗಿ ಸಿಗಲ್ಲ. ನೆನೆ ನನ್ನ ಸಂಪಿಗೆ ಹೂ ಸಿಕ್ಕಿದಾಗ ಎಷ್ಟೊಂದು ತೊಗೊಂಡೆ ಅಂದರೆ ಸಂಪಿಗೆ ಹೂನ ನಾಳೆ ಪೂಜೆಲಿ ರಾಯರಿಗೆ ಸಂಪಿಗೆ ಹೂನ ಹಾಕಬೇಕು, ಎಲ್ಲ ದೇವ್ರ ಫೋಟೋಗಳಿಗೂ ಹಾಕಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದ. ನನ್ನ ಕೈಯಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಅದು ಸ್ವಲ್ಪ ಮಾತ್ರ, ಆದರೆ ತುಂಬ ತೊಗೊಂಡೆ. ಆ ಥರ ಒಂದೊಂದು ಗುಡ್ಡೆಗೆ ಇಷ್ಟು ರೂಪಾಯಿ ಅಂತ ಫಿಕ್ಸ್ ಮಾಡಿರ್ತಾರೆ, ತೊಗೊಂಡಿದ್ದೆ. ಸೊ ಬೆಳಿಗ್ಗೆ ಅಲಂಕಾರ ಎಲ್ಲ ಮಾಡೋ ಟೈಮಲ್ಲಿ ನಾನು ಸಂಪಿಗೆ ಹೂನೇ ಮಡಿಸಿರ್ಲಿಲ್ಲ, ಯಾವ ದೇವ್ರಿಗೂ ಕೂಡ ಮಡಿಸಿರ್ಲಿಲ್ಲ. ಲಾಸ್ಟಲ್ಲೆಲ್ಲ ನಾನು ಅಲಂಕಾರ ಎಲ್ಲ ಮುಗ್ದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಿರ್ಬೇಕಾದ್ರೆ ಈ ಸಣ್ಣ ಪುಟ್ಟ ಹೂಗಳು ಅದು ಇದು ಕೆಳಗಡೆ ಬಿದ್ದಿರುತ್ತಲ್ಲ, ಸೊ ಅದೆಲ್ಲ ಕ್ಲೀನ್ ಮಾಡ್ತಾ ಹೂನೆಲ್ಲ ಒಂದು ಕಡೆ ಎತ್ತಿಡ್ಬೇಕಾದ್ರೆ ಕವರಲ್ಲಿ ಹಾಗೆ ಇದೆ, ಅಯ್ಯೋ ನಾನು ಇವತ್ತು ಸಂಪಿಗೆ ಹೂನೇ ಮಡಿಸ್ಲಿಲ್ವ, ಇಷ್ಟು ರಾಯರಿಗೆ ಕೊಡಲೇಬೇಕು ಅನ್ನೋ ಆಸೆಯಿಂದ ಸಂಪಿಗೆ ಹೂನ ಪ್ರೀತಿಯಿಂದ ತಂದೆ. ನೋಡಿದ್ರೆ ಹೀಗೆ ಉಳ್ಕೊಂಡ್ಬಿಡ್ತಲ್ಲ ಅಂತ ಹೇಳಿ ಮತ್ತೆ ಎಲ್ಲ ದೇವ್ರ ಫೋಟೋಗಳಿಗೂ ಕೂಡ ಮಿಸ್ಸೇ ಮಾಡಲಿಲ್ಲ, ಎಲ್ಲ ದೇವ್ರ ಫೋಟೋಗಳಿಗೂ ಕೂಡ ಸಂಪಿಗೆ ಹೂನ ಮಡಿಸ್ಕೊಂಡು ಬಂದೆ. ಅದಾದ ಮೇಲೆ ಅಭಿಷೇಕ, ಪೂಜೆ, ಸ್ತೋತ್ರ ಪಾರಾಯಣ ಎಲ್ಲ ಅಂದರೆ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಮಂಗಳಾರತಿ ಎಲ್ಲ ಆದಮೇಲೆ ನಾನು ರಾಘವೇಂದ್ರ ಸ್ವಾಮಿಯವರ ಹತ್ರ ಕೇಳ್ಕೊಂಡೆ, ಸ್ವಾಮಿ ನಾನು ಮಾಡಿದ ಸೇವೆ ನಿಮ್ಗೆ ಇಷ್ಟ ಆದರೆ ಹೇಗಾದರೂ ಒಂದು ಸೂಚನೆ ಕೊಡಿ ಅಂತ ಹೇಳಿ. ನಿಜವಾಗ್ಲೂ ನನಗಂತೂ ಒಂಥರ ಖುಷಿ ಆಯಿತು. ಯಾಕಂತ ಅಂದರೆ ಪೂಜೆ ಎಲ್ಲ ಮುಗಿಸಿ 1-2 ನಿಮಿಷ ಎಷ್ಟೊತ್ತು ಕೂತರು ಗುರುವಾರ ಅವ್ರ ಮುಂದೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಮತ್ತು ಎದ್ದು ಹೋಗಬೇಕು ಅಂತಲೂ ಅನ್ನಿಸ್ತಿರಲ್ಲ. ಅಷ್ಟು ಸಮಯ ಕಳೆದ್ರೂ ಕೂಡ ಇನ್ನೂ ಕೂರಬೇಕು ಅವ್ರ ಮುಂದೆ ಅಂತ ಅನ್ನಿಸ್ತಾನೆ ಇರುತ್ತೆ. ಒಂದು 10 ನಿಮಿಷ ಕೂತ್ಕೊಂಡೆ. ಅದಾದಮೇಲೆ ಸ್ವಾಮಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಡೋ ಸಮಯಕ್ಕೆ ರಾಘವೇಂದ್ರ ಸ್ವಾಮಿಯವರು ನಾನು ಎಷ್ಟು ಪ್ರೀತಿಯಿಂದ ಖುಷಿಯಿಂದ ನಾಳೆ ರಾಯರಿಗೆ ಸಂಪಿಗೆ ಹೂನ ಕೊಡಲೇಬೇಕು ಅಂತ ಹೇಳಿ ತಂದಿದ್ದೆ. ಅದೇ ಸಂಪಿಗೆ ಹೂನ ನಾನು ಹೋಗ್ತೀನಿ ಸ್ವಾಮಿ, ಇನ್ನು ಮತ್ತೆ ಫ್ರೀ ಆದಾಗ ಬಂದು ಮತ್ತೆ ಇಲ್ಲಿ ಕೂತು ನಿಮ್ಮ ಜೊತೆ ಮಾತಾಡೋದಾಗಲಿ ಅಥವಾ ನಿಮ್ಮನ್ನು ನೋಡೋದಾಗಲಿ ಮಾಡ್ತೀನಿ, ಎಷ್ಟು ಸಮಯ ಇದ್ದರೂ ಸಾಕಾಗಲ್ಲ ಅಂತ ಹೇಳಿ ಹೊರಡುವಂಥ ಸಮಯಕ್ಕೆ ಸರಿಯಾಗಿ ರಾಘವೇಂದ್ರ ಸ್ವಾಮಿಯವರು ಪೂಜೆ ಎಲ್ಲ ಆಗಿತ್ತು, ನನಗೆ ಸಂಪಿಗೆ ಹೂನ ಆಶೀರ್ವಾದ ಮಾಡಿದ್ರು. ಎಷ್ಟು ಖುಷಿ ಆಯಿತು ಅಂತ ಅಂದರೆ ನಾನು ಏನು ಪ್ರೀತಿಯಿಂದ ಅವ್ರಿಗೆ ಸಂಪಿಗೆ ಹೂನ ತಂದುಕೊಟ್ಟಿದ್ನೋ ಅದೇ ಸಂಪಿಗೆ ಹೂನ ಪೂಜೆ ಎಲ್ಲ ಮುಗಿದ್ಮೇಲೆ ನಂಗೆ ಆಶೀರ್ವಾದ ಮಾಡಿದ್ರು. ಸಿಕ್ಕಾಬಟ್ಟೆ ಖುಷಿ ಆಯಿತು ನನಗಂತೂ. ಹಾಗೆ ಇದೇ ಮೊದಲನೇ ಸಲ ನಾನು ಮೃತ್ತಿಕ ಪ್ರಸಾದ ಸೇವನೆ ಮಾಡಿದ್ದು. ತುಂಬ ಸಲ ಮೃತ್ತಿಕ ಪ್ರಸಾದನ ಪೂಜೆ ಮಾಡುವಾಗ ನೋಡಿ ಅಂದ್ಕೊಳ್ತಿದ್ದೆ ಯಾವತ್ತಾದರೂ ನಾನು ಕುಡಿಬೇಕು ಅಂತ. ಅದೇನೋ ಗೊತ್ತಿಲ್ಲ, ಮನಸ್ಸು ಬರ್ತಿರ್ಲಿಲ್ಲ ಕುಡಿಯೋದು ಕೂಡ ಸಾಧ್ಯ ಆಗಿರಲಿಲ್ಲ. ನಾನು ಮೊನ್ನೆ ಮಂತ್ರಾಲಯಕ್ಕೆ ಹೋಗಿ ಬಂದಾಗ ಬರ್ತಾ ಮೃತ್ತಿಕ ಪ್ರಸಾದನ ತೊಗೊಂಡು ಬಂದಿದ್ದೆ. ಅದರಲ್ಲಿ ಒಂದು ಬಾಕ್ಸ್ಗೆ ಹಾಕಿಟ್ಟು ಹಳೇದನ್ನು ತೆಗೆದು ಒಂದು ಕಡೆ ಡಬ್ಬಿಗೆ ಹಾಕಿಟ್ಬಿಟ್ಟು ನಾನೇ ತಂದಿರೋದನ್ನು ರಾಘವೇಂದ್ರ ಸ್ವಾಮಿಯವ್ರ ಮುಂದೆ ಇಟ್ಟು ಪೂಜೆ ಮಾಡಿದೆ. ಹೋದ್ವಾರ ಕೂಡ ಮಾಡಿದ್ದೆ. ಈಗ ಪರ್ಮನೆಂಟಾಗಿ ಅದು ಆ ಡಬ್ಬಿಲೇ ದೇವ್ರ ಮನೆಯಲ್ಲೇ ಇದೆ. ಇನ್ನೊಂದು ಪ್ಯಾಕೆಟ್ ಕೊಟ್ಟಿದ್ರು ಅಲ್ಲಿ ಅರ್ಚಕರು ಮನೆಯಲ್ಲಿ ತೊಗೊಳ್ಳುವಾಗ. ಸೊ ಅದನ್ನು ಇವತ್ತು ನಾನು ನಮ್ಮ ಮನೆಯವ್ರಿಗೂ ಕೂಡ ಕುಡಿಯೋದಕ್ಕೆ ಕೊಟ್ಟೆ. ಅವ್ರಿಗೆ ಅಂತ ಕುಡಿಯೋದಕ್ಕೆ ಕೊಡಕ್ಕೆ ಹೋದಾಗ ಯಾಕೋ ಏನೋ ಗೊತ್ತಿಲ್ಲ ನಾನು ಕೂಡ ಕುಡಿಬೇಕು ಅಂತ ಅನ್ನೋ ಮನ್ಸು ಬಂತು, ಕುಡಿದೆ. ಅದಾದ ಮೇಲೆ
ಮತ್ತು ಮಧ್ಯಾಹ್ನ ಬಂದು ರಾಘವೇಂದ್ರ ಸ್ವಾಮಿಯವರಿಗೆ ಸೇವೆನ ಸಲ್ಲಿಸಿದೆ. ಆಗಲೂ ಒಂದು ರೀತಿ ಸಮಾಧಾನ, ಖುಷಿ ಅನ್ನೋದಾಯಿತು. ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ತುಂಬ ಅರ್ಲಿಯಾಗಿ ಎದ್ದಿದ್ದೀನಿ ಅಂತ ಮಲಗಿದಾಗ ನನ್ನ ಕನಸಲ್ಲೆಲ್ಲ ರಾಘವೇಂದ್ರ ಸ್ವಾಮಿಯವರೇ ಕಾಣಿಸ್ತಾ ಇದ್ರು. ಏನೋ ಒಂದು ರೀತಿ ಖುಷಿ, ಕಣ್ಣೇ ಬಿಡೋಕ್ಕಾಗ್ತಿಲ್ಲ, ಬರೀ ರಾರೇ ಕಾಣಿಸ್ತಿದ್ದಾರೆ. ಅಷ್ಟು ಹಾಲಲ್ಲಿರೋ ರಾಘವೇಂದ್ರ ಸ್ವಾಮಿಯವ್ರ ಫೋಟೋನೇ ಬರ್ತಿದೆ ನನಗೆ ಕನಸಲ್ಲಿ, ಹಾಗೆ ಕಾಣ್ತಾ ಇದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು ಎದ್ದ ಮೇಲೂ ಕೂಡ. ಹಾಗೆ ಏನು ಗೊತ್ತಾ, ಮಂತ್ರಾಲಯಕ್ಕೆ ಹೋಗೋದಕ್ಕೂ ಮುಂಚೆ ನನಗೆ ಮನೆಯೇ ಮಂತ್ರಾಲಯ ಅಂತ ಅಂದ್ಕೊಳ್ತಿದ್ದೆ. ಈ ಕ್ಷಣಕ್ಕೂ ಕೂಡ ಮನೆಯೇ ಮಂತ್ರಾಲಯ. ನನಗೆ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಇದೆ, ಭಗವಂತ ಭಕ್ತಿ ಅನ್ನೋದನ್ನು ಕೊಟ್ಟಾಗ ನಮ್ಮ ಮನೆಯೇ ಮಂತ್ರಾಲಯ ಮಾಡ್ಬೋದು. ರಾಘವೇಂದ್ರ ಸ್ವಾಮಿಯವರೇನು ಬರಲ್ಲ ನನ್ನ ಮಂತ್ರಾಲಯಕ್ಕೆ ನೀನು ಬರಬೇಕು ಅಂತ ಅನ್ನಲ್ಲ. ಮನೆಯೇ ಮಂತ್ರಾಲಯ, ನಾವು ಇದ್ದ ಕಡೆನೇ ಬಂದು ರಾಘವೇಂದ್ರ ಸ್ವಾಮಿಯವರು ಮನೆಯ ಮಂತ್ರಾಲಯ ಮಾಡಿಬಿಡ್ತಾರೆ. ಅಷ್ಟು ಭಕ್ತಿ ನಮ್ಮಲ್ಲಿರಬೇಕು. ಸೊ ನನಗೆ ಹೇಗಾಗ್ತಿತ್ತು ಇವತ್ತು ಮತ್ತು ಮೊನ್ನೆ ಎಲ್ಲ ಅಂತ ಅಂದರೆ, ನಾನು ಮನೇಲಿ ಕೂತಿದ್ರು ನನಗೆ ಮಂತ್ರಾಲಯದ ಕಡೆನೇ ಮನಸ್ಸು ಎಳಿತಿತ್ತು. ಆ ಜಾಗ, ಅಲ್ಲಿ ಕೂತಿದ್ದು, ಮತ್ತು ನಾನು ಯಾವಾಗ ಹೋಗ್ತೀನಿ, ನಾಳೆ ಹೋಗ್ಬಿಡ್ಲಾ, ನಾಡಿದ್ದು ಹೋಗ್ಬಿಡ್ಲಾ, ಯಾವಾಗ ಕರೆಸ್ಕೊಳ್ತಾರೆ ಅನ್ನೋ ಫೀಲ್ ಆಗ್ತಿತ್ತು. ಆದರೆ ನನಗೆ ಹಂಗಾಗ್ತಿದ್ದು ಸತ್ಯ, ಆದರೆ ಅಷ್ಟೇ ಸತ್ಯ, ನನ್ನ ಮನೆಯ ಮಂತ್ರಾಲಯ ಇದ್ದಾಗೆ. ಇವತ್ತಂತೂ ಕನಸಲ್ಲಿ ಮತ್ತೆ ನಾನು ರಾಘವೇಂದ್ರ ಸ್ವಾಮಿಯವರ ದರ್ಶನನ ಮಾಡಿದಾಗ ಸಿಕ್ಕಾಬಟ್ಟೆ ಖುಷಿಯಾಯಿತು. ಇದಿಷ್ಟು ನನ್ನ ಅನುಭವ ಆಗಿತ್ತು. ಬೆಳಿಗ್ಗೆ ಎದ್ದಾಗಲಿಂದ ಮಧ್ಯಾಹ್ನ ರಾಘವೇಂದ್ರ ಸ್ವಾಮಿಯವ್ರ ಸೇವೆನ ಮಾಡಿ ವಿಡಿಯೋ ಮಾಡೋವರೆಗೂ ನನಗಾದಂತಹ ಅನುಭವಗಳನ್ನ ಈ ವಿಡಿಯೋ ಮುಖಾಂತರ ಶೇರ್ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿಯವರ ಅನುಗ್ರಹ, ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಅಥ ಶ್ರೀ ರಾಘವೇಂದ್ರ ಸ್ತೋತ್ರಂ. ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷಮಿಷಮಾಕ್ಷಿರ ಸ್ಪೃಶಂತಿ ಪೂರ್ವೋತ್ತರಾಮಿತ ತರಂಗಜರಸ್ಸು ಹಂಸ ದೇವಾಲಿ ಸೇವಿತ ಪರಾಗ್ರಿ ಪ್ರಯೋಜಲಗ್ನ ಜೀವೇಶ ಭೇದ ಗುಣಪೂರ್ತಿ ಜಗತ್ಸ ಸತ್ವ ನೀಚೋಚ್ಚ ಭಾವ ಮುಖನಗ್ರಣೈ ಸಮೇತ ದುರ್ವಾದಿಜಾಪತಿ ಗಿಲೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿದಂ ವಿಮಲೀಕರೋತು ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಡದ್ವಯ ಭಕ್ತಿ ಮಧ್ಯ ಅಗಾದ್ರಿ ಸಂವೇದನ ದೃಷ್ಟಿವಜ್ರ ಕ್ಷಾಮ ಸುರೇಂದ್ರ ಉತ್ತಮಾಂ ಸದಾಯಂ ಶ್ರೀರಾಘವೇಂದ್ರೋ ಹರಿಪಾದಕಂಠ ನಿಷೇವಣಾಬ್ಧ ಸಮಸ್ತ ಸಂಪತ್ತು ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸದಂ ಸಭೂಯಾತ್ ಭವ್ಯ ಸ್ವರೂಪೋ ಭವದುಃಖತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶು ದುರತ್ಯಯೋ ಪ್ಲಪ್ಪಲ್ಲವ ಸಿಂಧು ಸೇತು ನಿರಸ್ತ ದೋಷೋ ನಿರವಧ್ಯ ವೇಷ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಃ ವಿದ್ವತ್ ಪರಿಚಯ ಮಹಾವಿಶೇಷ ವಾಗ್ವೈಖರಿ ನೆಜ್ಜಿತ ಭವ್ಯಶೇಷ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಗ್ದೇಹ ಸುಪಾಠವಾದಿನ್ ತತ್ವ ಶರೀರೋತ್ತ ಸಮಸ್ತ ದೋಷಾನ್ ಹತ್ವೋಸನುದ್ವದ್ ಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರಣದಿ ಮುಖ್ಯಾಪಗಾಸಾಂದಿತ ಸಂಖ್ಯಾ ಅನುತ್ತಮ ಪುಣ್ಯ ಸಂಘ ವಿಲಸತ್ ಪ್ರಖ್ಯಾತ ಪುಣ್ಯಾವಹ ದುಸ್ತಾಪತ್ರೇ ಶಾಸನೋ ಭೂಯ್ ಮಹಾವಂದ್ಯ ಸುಪತ್ರ ಪ್ರದೋ ವ್ಯಂಗ್ಯಸ್ವಂಗ್ಯ ಸಮೃದ್ಧಿದೋ ಗ್ರಹಮಾ ಪಾಪಾಪಹಸ್ತಂ ಶ್ರೇಯೇ ಯತ್ಪಾದ ಕಂಜ ರಜಸಾ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ಸ್ತಬ್ಧಶನಂ ದುರಿತ ಕಾನನದಾವಭೂತಂ ಸರ್ವತಂತ್ರ ಸ್ವತಂತ್ರೋ ಸುಶ್ರೀಮದ್ಭವದಮರ್ದನಃ ವಿಜಯೇಂದ್ರ ಕರಾಬ್ಜೋತ್ರ ಸುಧೀಂದ್ರವರ ಪುತ್ರಕಃ ಶ್ರೀರಾಘವೇಂದ್ರೋ ಯತಿರಾಟ್ ಗುರುರ್ಮೇ ಸ್ಯಾದ್ಯ ಭಯಾಪಹ ಜ್ಞಾನಭಕ್ತಿ ಸುಪುತ್ರ ಯಶಸ್ವಿ ಪುಣ್ಯವರ್ಧನಃ ಪ್ರತಿವಾದಿ ಜಯಸ್ವಾಂತ ಭೇದ ಚಿನ್ನಾದರೂ ಗುರು ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಪರೋಕ್ಷಿತ ಕೃತ ಶೇಷ ಸಮುಪೇಕ್ಷಿತ ಭಾವಜಃ ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವು ಮುಖಾಂಕಿತಃ ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾನ್ಯ ವಿದ್ಯತೆ ಅಜ್ಞಾನ ವಿಸ್ಮೃತಿ ಭ್ರಾಂತಿ ಸಂಶಯ ಅಪಸ್ಮೃತಿಕ್ಷಯ ತಂತ್ರ ಕಂಪವಚ ಕೌಂಟ್ಯ ಮುಖ ಯೇಚೇಂದ್ರಿಯೋದ್ಭವಃ ದೋಷಾಸ್ತೆ ನಾಶ ಮಾಯಾಂತಿ ರಾಘವೇಂದ್ರ ಪ್ರಸಾದತಃ ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದೋಮಿತಾ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ ಅಂತುನಕ್ಕಾಯ್ಜ ದೋಷೋ ನಾತ್ಮಾತ್ಮೀಯ ಸಮುದ್ಭವಾನ್ ಸರ್ವಾನಪಿ ಉಪಸ್ಥಾಚು ದತಾತ್ ಗುರುರಾತ್ಮವಿತು ಇತಿ ಕಾಲತ್ರಯೇ ನಿತ್ಯಂ ಪ್ರಾರ್ಥನಾ ಯಶ್ಕರೋತಿ ಶಃ ಯಃ ಮುದ್ರಾಪ್ತ ಸರ್ವೇಷ್ಟೋ ಮೋದತೇನಾತ್ರ ಸಂಶಯ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶ್ರೇಯಃ ಶ್ರೀಮದ್ವಮದ ದುಗ್ಧಾಬ್ಧಿ ಚಂದ್ರೋವತು ಸದಾ ನಗಃ ಸರ್ವಯಾತ್ರಾಫಲಾವ್ಯಾಪ್ತೆ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ವೃಂದಾವನಗತಂ ಜಲಂ ಶಿರಸಾ ಧಾರಯ ಮಧ್ಯ ಸರ್ವತೀರ್ಥಫಲಾಪ್ತಯೇ ಸರ್ವಾಭಿಷ್ಟಾರ್ಥ ಸಿದ್ಧ್ಯರ್ಥಂ ನಮಸ್ಕಾರಂ ಕರೋಮ್ಯಹಂ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನ ಸಿದ್ಧಯೇ ಸಂಸಾರಿ ಕ್ಷಯಸಾಗರೆ ಪ್ರಕೃತಿತೊಗಾದೆ ಸದಾ ದುಸ್ತರೆ ಸರ್ವವಂದ್ಯ ಜಲಗ್ರಹನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತ ಬಯಸ್ತೋಮಾದಿ ಕೇನೋತ್ಕ
ದುಃಖೋತ್ಕಟೆ ದುಃಖೋತ್ಕೃಷ್ಟಮಿಷ ಸಮುದ್ರ ಗುರು ಮಾಮಗ್ನ ರೂಪಂ ಸದಾ ರಾಘವೇಂದ್ರ ಗುರು ಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿ ರೋಗಾಣಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯ ದೃಷ್ಟಿ ಸಾಡೇಡ ಮೂಕೋಪಿ ವಾಕ್ಪೃತಿಃ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯ ಅಸ್ಯ ಜಪಾತ್ ಭವೇತ್ ಯಪ್ಪಿ ಮೇಂಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಯತ್ಪೃಂದಾವನಮಾಸಾದ್ಯ ಪಂಗುಕಂಜೋಪಿ ವಾ ಜನಃ ಸ್ತೋತ್ರೇಣಾನೇನ ಯತ್ಕುರ್ಯಾತ್ ಪ್ರದಕ್ಷಿಣ ನಮಸ್ಕೃತಿ ಸಜಂಗಾಲೋ ಭವೇದೇವ ಗುರುರಾಜಪ್ರಸಾದತಃ ಸೋಮಸೂರ್ಯೋಪರಾಗೆ ಚ ಪುಷ್ಯರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ಭೂತಪ್ರೇತಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ಬೃಂದಾವನಾಂತಿಕೆ ದೀಪಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇದ್ಧ್ರುವಂ ಪರವಾದಿಜಯೋ ದಿವ್ಯಜ್ಞಾನ ಭಕ್ತ್ಯಾದಿವರ್ತನಂ ಸರ್ವಾಭಿಷ್ಟಾರ್ಥ ಪ್ರವೃತ್ತಿ ಸ ನಾತ್ರ ಕಾರ್ಯ ವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ಪೀಡನಂ ನ ಜಾಯತೆ ಸ್ಯ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ ಚರಣಂ ದಂದುಂ ಸ್ಮರಮ್ಯ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನೈಭವೇ ತತ್ಸ್ಯಾಸು ಕಂಕಿಂಚನ ಕೆನ್ವೆಸ್ಟಾತ್ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿರ್ ದಿಗ್ವಿದಿತ ವಿಭೂತಿರತಲ ಸಾಕ್ಷಿ ಹಯಾಸ್ಯೋತ್ರಹಿ ಇತಿ ಶ್ರೀ ರಾಘವೇಂದ್ರಾರ್ಯ ಗುರುರಾಜ ಪ್ರಸಾದತಃ ಕೃತಂ ಸ್ತೋತ್ರಮಿದಂ ಪುಣ್ಯಂ ಶ್ರೀಮದ್ಭಿಷ್ಯರ್ಪಣಾಭಿದಹಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರತ್ತಮಾಶ್ರಯೇ ಇದು ಶ್ರೀ ಅಪ್ಪಣ್ಣಾಚಾರ್ಯ ಕೃತಂ ಶ್ರೀ ರಾಘವೇಂದ್ರ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು.